hello, namaste friends. Welcome back to my channel. ಇದೊಂದು ಪ್ಯಾಕಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಸಡನ್ ಅಂತ ನನಗೆ ನಾವು ಹೊರಗಡೆ ಹೋಗ್ತಾ ಇದ್ವಿ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನನ್ನ ಬರ್ಡೇಗೆ ನನ್ನ ಇಮ್ಯಾಜಿನೇಷನ್ ಪ್ರಕಾರ ಶ್ರೀ ಸರ್ಪ್ರೈಸ್ ಏನಾದರೂ ಅರೇಂಜ್ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಎಲ್ಲಿಗೆ ಟ್ರಿಪ್ ಹಾಕಿದ್ದಾನೆ ಇಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋ ಪ್ಲ್ಯಾನ್ ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಪ್ಯಾಕ್ ಮಾಡ್ಕೊ ಅಂತ ಮಾತ್ರ ಹೇಳಿದ್ದಾನೆ. ಲೀವ್ ಕೂಡ ಮೊದಲೇ 1 ತಿಂಗಳು ಮುಂಚೆನೇ ಹಾಕ್ಸ್ಬಿಟ್ಟಿದ್ದ. ಲೀವು ಅಪ್ಲೈ ನಾವು ಹೆಂಗಿದ್ರು 1 ಮಂತ್ ಮುಂಚೆನೇ ಅಪ್ಲೈ ಎಲ್ಲ ಮಾಡ್ಕೋಬೇಕು ಆಫೀಸಲ್ಲಿ. ಅದಕ್ಕೋಸ್ಕರನೇ 24th ನನ್ನ ಬರ್ಡೇ ಇರೋದು. ಇವತ್ತು ಸಂಡೇ, ವೆಡ್ನೆಸ್ಡೇ ನನ್ನ ಬರ್ಡೇ ಇರೋದು. ಇವತ್ತು ಸಂಡೇನೇ ಪ್ಯಾಕ್ ಮಾಡ್ತಿದ್ದೀನಿ. ಬಿಕಾಸ್ ನಾಳೆಯಿಂದ ಇನ್ನು ಆಫೀಸ್ 9 to 9 ಆಫೀಸಲ್ಲೇ ಆಫೀಸ್ ಕೆಲಸದಲ್ಲೇ ಮುಗ್ದೋಗ್ಬಿಡುತ್ತೆ. ಆಮೇಲೆ ನನಗೆ ಟೈಮ್ ಸಿಗೋಲ್ಲ ಕರೆಕ್ಟಾಗಿ ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ವೆಡ್ನೆಸ್ಡೇ ಮಾರ್ನಿಂಗೇ ಬಿಡೋದಂತೆ. ನನ್ನ ಹಸ್ಬೆಂಡ್ ಪ್ಲ್ಯಾನಿಂಗ್ ಪ್ರಕಾರ ಇಲ್ಲಿ ಏನು ಕತೆ, ಯಾವ ಜಾಗಕ್ಕೆ ಹೋಗ್ತಿದ್ದೀವಿ, ಯಾವ ಥರ ಡ್ರೆಸ್ ತೊಗೋಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಇಲ್ಲ ಟ್ರೆಡಿಷ್ನಲ್ ವೇರಾಗಿ ತೊಗೋಬೇಕಾ, ಇಲ್ಲ ಮಾಡ್ರನ್ನಾಗಿ ವೆಸ್ಟ್ರನ್ನಾಗಿ ತೊಗೋಬೇಕಾ, ಯಾವುದೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಹಸ್ಬೆಂಡೇ ಸ್ವಲ್ಪ ಡ್ರೆಸ್ಸಸ್ನ ಈ ಥರ ಡ್ರೆಸ್ಸಸ್ಸೇ ತೊಗೋ ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಹಾಕಿದ್ದಾನೆ. ಅದೇ ಡ್ರೆಸ್ಸಸ್ಸೇ ತೊಗೋತಾ ಇದ್ದೀನಿ. ಬಟ್ ಎಲ್ಲಿಗೆ ಹೋಗ್ತಾ ಇರೋದಂತ ಮಾತ್ರ ನನಗೆ ಗೊತ್ತಿಲ್ಲ. ನಾನು ವಿಡಿಯೋ ಪ್ರತಿಯೊಂದು ಶೂಟ್ ಮಾಡ್ಕೋತೀನಿ. ಸ್ಪೆಷಲ್ ಅಲ್ಲ, ನಂದು ಪ್ರೀವಿಯಸ್ ಬರ್ಡೇಸು ಸಹ ಎಷ್ಟೋ ಸ್ಪೆಷಲ್ ಆಗಿತ್ತು. ಅವಾಗೆಲ್ಲನೂ ಸುಮ್ಮನೆ ಅಂತ ವೀಡಿಯೋ ಶೂಟ್ ಮಾಡಿದ್ದು. ಬಟ್ ಇವಾಗ ನನ್ನ ಚಾನಲ್ ಓಪನ್ ಮಾಡಿದ್ಮೇಲೆ ಆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಆ ವೀಡಿಯೋಸ್ ಎಲ್ಲನೂ. ಈ ಇಯರು ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಆಫ್ ಈ ರೀತಿ ಎಲ್ಲ ಸರ್ಪ್ರೈಸ್ ಪ್ಲ್ಯಾನಿಂಗ್ ಮಾಡ್ತಿದ್ದೀನಿ. ಯಾವತ್ತೂ ಈ ಥರ ಸರ್ಪ್ರೈಸ್ ಪ್ಲ್ಯಾನಿಂಗ್ ಮಾಡಿಲ್ಲ. ಟ್ರಿಪ್ಪೆಲ್ಲ ಹೋಗೋದು. ಅದಕ್ಕೆ ನೋಡೋಣ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಿದ್ದೀನಿ. ಕ್ಲೂ ಅಂತ ಏನೇನೇನೇನೋ ಕ್ಲೂ ಕೊಡ್ತಿದ್ದಾನೆ, ನನಗೇನು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಕ್ಲೂ ಏನು ಗೊತ್ತಾ ಹೇಳಿರೋದು? 7 ವಂಡರ್ಸ್ ಅಂತೆ. 7 ವಂಡರ್ಸು ಕ್ಲೂ ಅಂತೆ. ಅದನ್ನು ನಾನು ಕಂಡುಹಿಡಿಬೇಕಂತೆ ಏನು ಅಂತ ಹೇಳ್ಬಿಟ್ಟು. ನಾನು ಏನೇನು ಆನ್ಸರ್ ಮಾಡಿದೆ ಗೊತ್ತಾ? 7 ವಂಡರ್ಸ್ಗೆ ಏನಾದ್ರು ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿದೆ. ನನ್ನ ಹತ್ರ ವೀಸಾನೇ ಇಲ್ಲ. ಸೊ ಅದು ಆಗದೆ ಇರೋ ವಿಷಯ. ಆಮೇಲೆ ಇನ್ನೇನು ಇಮ್ಯಾಜಿನೇಷನ್ ಮಾಡೋಕ್ಕಾಗುತ್ತೆ 7 ವಂಡರ್ಸ್ ಅಂತ ಹೇಳಿದ್ರೆ. 7 ವಂಡರ್ಸ್ಗೆ ಕಟ್ ಮಾಡಿಸ್ಯಾ ಅಂತ ಕೇಳಿದೆ. ಗೊತ್ತಿಲ್ಲ. ಕರೆಕ್ಟ್, 7 ವಂಡರ್ಸ್ ಕೇಕ್ ತೊಗೊಳೋದು ಬಿಡು ಅಂತ ಹೇಳ್ದ. ಹೋಗ್ಲಿ ಬಿಡು, ಹೆಂಗಿದ್ರು ಸರ್ಪ್ರೈಸ್ ಇದ್ದೇ ಇರ್ತೈತೆ. ಹೋಗ್ಲಿ, ಅದು ಸರ್ಪ್ರೈಸ್ ಆಗಿದ್ರೇ ಚೆನ್ನಾಗಿರುತ್ತೆ ಆವತ್ತಿನ ಮೂಮೆಂಟ್ಗೆ ಅಂತ ಹೇಳ್ಬಿಟ್ಟು ನಾನು ಅಷ್ಟೊಂದು ಇವಾಗಲೇ ಹೇಳು ಅಂತ ಕುತ್ಕೊಂಡಿಲ್ಲ. ಓಕೆ, ಲೆಟ್ ಇಟ್ ಬಿ ಅ ಸರ್ಪ್ರೈಸ್. ನನಗೂ ಸರ್ಪ್ರೈಸ್ ಇಷ್ಟ. ಓಕೆ ಫೈನ್. ಅದಕ್ಕೆ ಇವಾಗ ಯಾವ ಥರ ಡ್ರೆಸ್ಸಸ್ ಎಲ್ಲ ಎತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ. ಆಮೇಲೆ ಶೋರ್ ನಾನು ಪ್ರತಿಯೊಂದು ಸಹ ಶೂಟ್ ಮಾಡಿ ಈ ಬರ್ಡೇದು ಫುಲ್ ಅಪ್ಲೋಡ್ ಮಾಡ್ತೀನಿ. ವೆರಿ ಸ್ಪೆಷಲ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಓಕೆ, ಇಲ್ಲಿರೋದು ಹೆಂಗಿದ್ರು ಐರನ್ ಮಾಡಬೇಕು ಎಲ್ಲ. ಲಾಕ್ಡೌನ್ ಆದಾಗಿಂದ ಬರೀ ನೈಟ್ ಡ್ರೆಸ್ಸಲ್ಲೇ ಹೆಂಗಿದ್ರು ಮನೇಲೇ ವರ್ಕ್ ಮಾಡೋದು. ಸೊ ಜಸ್ಟ್ ನೈಟ್ ಡ್ರೆಸ್, ಹಬ್ಬ ಏನಾದರೂ ಬಂದರೆ ಸ್ಯಾರಿ ಅಷ್ಟೇ. ಈ ಡ್ರೆಸ್ಸಸ್ ಎಲ್ಲನೂ ಆಫೀಸ್ ಇದ್ರೇ ಯೂಸ್ ಮಾಡ್ತಾ ಇದ್ದಿದ್ದು. ಇಲ್ಲೆಲ್ಲೋ ಹೊರಗಡೆ ಹೋಗಂಗಿದ್ರೆ ಯೂಸ್ ಮಾಡ್ತಿದ್ವಿ. ಇವಾಗ ಎಲ್ಲೂ ಹೊರಗಡೆನೂ ಹೋಗೋಕ್ಕಾಗಲ್ಲ ಅಷ್ಟೊಂದಲ್ವ. ಹೆಂಗಿರೋ ಐರನ್ ಮಾಡಬೇಕು. ಬಟ್ ಎಲ್ಲ ಆಚೆ ಎತ್ತಾಕಿದ್ದೀನಿ ಏನೇನು ಎತ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ಸೊ 1 by 1 ತೋರಿಸ್ತೀನಿ ಯಾವ ಥರ ಟೈಪ್ ಎಲ್ಲ ನಾನು ಎತ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ನಾವು ವೆಡ್ನೆಸ್ಡೇ ಮಾರ್ನಿಂಗ್ ಅಂತ ಬಿಡೋದು. ಸೊ ಮಾರ್ನಿಂಗ್ ಬಿಡಬೇಕಾದ್ರೆ ಜಸ್ಟ್ ಇದು ಒಂದು ಫುಲ್ ಡ್ರೆಸ್, ಚೂಡಿ ಆ ಥರ ಟೈಪ್ ಏನೂ ಅಲ್ಲ. ಪ್ಯಾಂಟೆಲ್ಲ ಏನೂ ವೇರ್ ಮಾಡೋಂಗಿಲ್ಲ ಇದಕ್ಕೆ. ಜಸ್ಟ್ 1 ಡ್ರೆಸ್ ಇದು ಅಷ್ಟೇ. ಈ ಥರ ಇರುತ್ತೆ. ಎಲ್ಲ ಐರನ್ ಮಾಡಿ ನೀಟಾಗಿ ಜೋಡಿಸ್ಕೋತೀರಿ. ಬಟ್ ಅಟ್ ಪ್ರೆಸೆಂಟ್ ನಿಮ್ಗೆ ತೋರಿಸ್ತೀನಿ. ಫುಲ್ ಸ್ಲೀವ್ಸ್ ಇರುವಂಥದ್ದು ಇದು. ಹಾಕೊಂಡ್ಮೇಲೆ ತೋರಿಸ್ತೀನಿ ಯಾವ ಥರ ಲುಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಜಸ್ಟ್ ಒನ್ ಪೀಸ್ ಇದು ಅಷ್ಟೇ. 1 ಪೀಸ್ ಡ್ರೆಸ್ ಇದು. ಸೊ ಇದಕ್ಕೆ ಬೆಲ್ಟ್ ಟೈಪ್ ಬಂದಿದೆ. ಈ ಥರ ಈ ಡ್ರೆಸ್ ಹಾಕೊಂಡಿದ್ರ ಮೇಲೆ ಇದನ್ನು ವೇರ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಈ ಡ್ರೆಸ್ ಹಾಕೋಬೇಕಂತೆ. ಸೊ ಎತ್ತಿಟ್ಕೊಂಡಿದ್ದೀನಿ ಇದನ್ನು. ಸೊ ನೆಕ್ಸ್ಟ್ ಅಲ್ಲಿ ಹೋಗಿದ್ದಾದಮೇಲೆ ಏನೇನೋ ಪ್ಲ್ಯಾನ್ಸ್ ಎಲ್ಲ ಹೇಳಿದ್ದಾನೆ. ನಂಗೆ ಗೊತ್ತಿಲ್ಲ ಅದು ಏನು ಹೇಳೋದು, ಸುಮ್ಮನೆ ಹೇಳ್ತಿದ್ದಾನೋ ಇಲ್ಲ ನಿಜವಾಗ್ಲೂ ಅದೇನೋ ಪ್ಲ್ಯಾನು ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಏನೋ ಅವ್ನು ಹಿಂಗೆಲ್ಲ ಹೇಳ್ತಿದ್ದಾನೋ ಆ ಥರನೇ ನಾನು
ನಡ್ಕೋತಾ ಇದ್ದೀನಿ. ಓಕೆ, ಈವ್ನಿಂಗು ಎಲ್ಲೋ ಒಂದು ಸ್ಪಾಟ್ಗೆ ಹೋಗ್ತೀವಂತೆ, ಅಲ್ಲಿ ರೀಚ್ ಆಗಿದ್ದಾದ್ಮೇಲೆ ಈ ಡ್ರೆಸ್ ಹಾಕೋಬೇಕಂತೆ. ಇದು ಆಲ್ರೆಡಿ ನೋಡಿರ್ತೀರ ವಿಡಿಯೋದಲ್ಲಿ, ನಂಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿರುವಂಥದ್ದು ಈ ಡ್ರೆಸ್ಸು. ಸೊ ಅದಕ್ಕೆ ಇದನ್ನು ಕ್ಯಾರಿ ಮಾಡು ಅಂತ ಹೇಳ್ದ. ಇದು ಒಂದು ಸ್ಲೆಟ್ ಇರೋವಂಥದ್ದು ಇಲ್ಲಿ ಈ ಥರ ಹಾಕೊಂಡ್ಮೇಲೆ ಆಬ್ವಿಯಸ್ಲಿ ಫೋಟೋಸ್ ಎಲ್ಲ ತೋರಿಸ್ತೀನಿ. ಇವಾಗ ಪ್ಯಾಕ್ ಮಾಡ್ಕೊಂಡ್ಮೇಲೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದೊಂದೇ ತೋರಿಸ್ತೀನಿ. ಈ ಥರ ಲಾಂಗ್ ಡ್ರೆಸ್ ಇದು, ಫುಲ್ ಲಾಂಗ್ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ಹೀಲ್ಸೇ ಹಾಕೋಬೇಕು ನಾನು. ಸೊ ಈ ಡ್ರೆಸ್ಸಿಗೆ ಅಂತ ನಾನು ಇದು ಮೀಶೋ ಹಾಲ್ ಮಾಡಿದಾಗ ತೋರಿಸ್ತೀನಿ, ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಬಟ್ ಇವಾಗ ನಾನು ಯೂಸ್ ಮಾಡೋದಕ್ಕೆ ಯಾವ ಥರ ಅಂತ ತೋರಿಸ್ತೀನಿ. ಸೊ ಈ ಬೆಲ್ಟ್ ತೊಗೊಂಡಿದ್ದೀನಿ. ಸೊ ಈ ಡ್ರೆಸ್ಸಿಗೆ ಬ್ಲ್ಯಾಕ್ ಡಿಸೈನ್ ಬೇರೆ ಬಂದಿದೆ. ಸೊ ಅದಕ್ಕೆ ಈ ಬ್ಲ್ಯಾಕ್ ಬೆಲ್ಟ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಗೊತ್ತಿಲ್ಲ ಸೂಟ್ ಆಗುತ್ತೋ ಇಲ್ಲೋ, ಹಾಕೊಂಡ್ಮೇಲೆ ತೋರಿಸ್ತೀನಿ. ಸೊ ಅದಕ್ಕೆ ಈ ಡ್ರೆಸ್ ಜೊತೆ ಈ ಬೆಲ್ಟ್ ಸಹ ನಾನು ಕ್ಯಾರಿ ಮಾಡ್ತಿದ್ದೀನಿ. ಸೊ ಅಷ್ಟೇ, ಅವತ್ತನ್ನು ಒಂದು ನೈಟ್ ಮುಗ್ದೋಗ್ಬಿಡುತ್ತಂತೆ. ಸೊ ಅದಕ್ಕೆ ಒಂದೆರಡು ನೈಟ್ ಡ್ರೆಸ್ ಸಹ ತೊಗೊಂಡಿದ್ದೀನಿ. ಜಸ್ಟ್ ಒಂದು ನೈಟ್ ಪ್ಯಾಂಟ್, ಆಮೇಲೆ ಒಂದೆರಡು ಟಿ ಶರ್ಟ್ಸು ಸಹ ಎತ್ಕೊಂಡಿದ್ದೀನಿ. ಸ್ವಲ್ಪ ಏನು ಹೇಳೋದು, ಸ್ವಲ್ಪ ಟೈಟ್ ಫಿಟ್ ಅಂಥದ್ದು ಏನೂ ಎತ್ಕೊಂಡಿಲ್ಲ, ಸ್ವಲ್ಪ ಆರಾಮಾಗಿರುವಂಥದ್ದೇ ಎತ್ಕೊಂಡಿದ್ದೀನಿ. 2 ಟಿ ಶರ್ಟ್ಸ್ ಎತ್ಕೊಂಡಿದ್ದೀನಿ, ಸ್ವಲ್ಪ ಫ್ರೀ ಸೈಜ್ ಇರೋವಂಥದ್ದೇ ಎತ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಈ ಡ್ರೆಸ್ ಹಾಕ್ಕೋಬೇಕಂತೆ. ಇದು ಒಂದು ಸ್ಲೆಟ್ ಇರೋವಂಥದ್ದು ಅಷ್ಟೇ. ಆ್ಯಂಡ್ ಇದು ಹೆವಿ ಲಾಂಗ್ ಇಲ್ಲ, ಲೈಕ್ 3/4 ಬರುತ್ತೆ. ಇದು ಇನ್ನು ಆ್ಯಕ್ಚುಲಿ ಇದು ವ್ಯಾಲೆಂಟೈನ್ಸ್ ಡೇಗೆ ಕೊಟ್ಟಿದ್ದು. ಯಾವ ಡೇಗೆ ಗೊತ್ತಿಲ್ವೇ, ಹಗ್ ಡೇ ಅನ್ಕೋತೀನಿ. ಹಗ್ ಡೇಗೆ ನಾನು ಆ್ಯಕ್ಚುಲಿ ಹಗ್ ಡೇದು ವೀಡಿಯೋ ಹಾಕಿಲ್ಲ. ಹಗ್ ಡೇ ವೀಡಿಯೋಗೆ ಲೈಕ್ ಈ ಡ್ರೆಸ್ ಗಿಫ್ಟ್ ಹಗ್ ಡೇ ವ್ಯಾಲೆಂಟೈನ್ಸ್ ಡೇಲಿ ಹಗ್ ಡೇ ಅಂತ ಬರುತ್ತಲ್ಲ, ಆ ದಿನ ಈ ಡ್ರೆಸ್ ಗಿಫ್ಟ್ ಮಾಡಿದ್ದು. ಸೊ ಇನ್ನೂ ವೇರ್ ಮಾಡಿಲ್ಲ. ಸೊ ಈ ಡ್ರೆಸ್ ಹಾಕೊಳ್ಳೋದಕ್ಕಂತ ಸಜೆಸ್ಟ್ ಮಾಡಿದ್ದಾನೆ. ಸೊ ಈ ಡ್ರೆಸ್ ತಗೋತಾ ಇದ್ದೀನಿ. ಸೊ ಅದಕ್ಕೆ ಇದ್ರ ಜೊತೆ ಲೈಕ್ ಪ್ಯಾಂಟೆಲ್ಲ ಏನು ವೇರ್ ಮಾಡಲ್ಲ, ಇದು ಜಸ್ಟ್ ಒನ್ ಪೀಸಾಗಿ ಯೂಸ್ ಮಾಡುವಂಥದ್ದು. ಸೊ ಅದಕ್ಕೇ ಈ ಥರ ಕೇಪ್ರಿ ಯೂಸ್ ಮಾಡ್ತೀನಿ. ಜಸ್ಟ್ ಇದನ್ನು ನಾವು 3/4 ಪ್ಯಾಂಟ್ ಥರನೂ ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ಇದು ಹೆಂಗಿದು 1 ಪೀಸ್ ಇರೋದ್ರಿಂದ ಲೈಕ್ ಇದನ್ನು ಯೂಸ್ ಮಾಡ್ತೀನಿ. ಇದಕ್ಕೆಲ್ಲ ಪ್ಯಾಂಟ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಲುಕ್ ಕೊಡಲ್ಲ. ಸೊ ಹಾಗಂತ ನಾವು ಸುಮ್ಮನೆ ಇರೋದಕ್ಕೂ ಆಗಲ್ಲ. ಸೊ ಅದಕ್ಕೆ ಕೇಪ್ರೀಸ್ ಯೂಸ್ ಮಾಡ್ತೀನಿ ನಾನು. ಸೊ ಇದೊಂದು ಸೆಟ್. ಒಂದು 3/4 ಜೀನ್ಸ್ ಇದನ್ನು ಜಸ್ಟ್ ಕ್ಯಾರಿ ಮಾಡಿರು ಅಂತ ಹೇಳಿದ್ದಾನೆ. ಬಟ್ ಏನಕ್ಕೆ ಏನು ಅಂತೆಲ್ಲ ಏನು ಹೇಳಲಿಲ್ಲ, ಜಸ್ಟ್ ಕ್ಯಾರಿ ಮಾಡ್ತಿದ್ದೀನಿ ಅಷ್ಟೇ. ಒಂದು ಹೆಂಗಿರೋ ನೈಟ್ ಟಿ ಶರ್ಟ್ಸ್ಟು ತೊಗೊಂಡಿದ್ದೀನಿ, ಯಾವುದಕ್ಕಾದ್ರೂ ಟಿ ಶರ್ಟ್ಗೂ ಹಾಕೋಬೋದು ಅಂತ ಹೇಳ್ಬಿಟ್ಟು ಒಂದು 3/4 ಜೀನ್ಸ್. ಆಮೇಲೆ ಒಂದು ಗ್ರೇ ಜೀನ್ಸ್. ಲೈಕ್ ಹೊರಗಡೆ ಎಲ್ಲ ಹೋದಾಗ ಜೀನ್ಸ್ ಸ್ವಲ್ಪ ಕಂಫರ್ಟ್ ಅಂತಲೇ ಅನಿಸುತ್ತೆ. ಸೊ ಒಂದು ಜೀನ್ಸ್ ಆ್ಯಂಡ್ ಜೀನ್ಸ್ಗೆ ಇದು ಆಫ್ ಶೋಲ್ಡರ್ ಟಾಪ್. ಹಾಕೊಂಡಾಗ ಫೋಟೋಸ್ ಎಲ್ಲ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಆಫ್ ಶೋಲ್ಡರ್ಸ್ ಇಲ್ಲಿಗೆ ಬರುತ್ತಲ್ಲ, ಲೈಕ್ ಆ ಥರದ್ದು ನಮ್ಮ ಕಂಫರ್ಟ್, ನಮ್ಗೆ ಆ ಥರನೇ ಕಂಫರ್ಟ್ ಆಗಿದ್ರೆ ಹಾಕೋಬೋದು. ಇಲ್ಲ ಮಾಮೂಲಿ ಈ ಥರನೇ ಬರಬೇಕು ಅಂತೇಳಿ ನಾವು ಆ ಥರನೂ ಯೂಸ್ ಮಾಡ್ಕೋಬೋದು. ಸೊ ಇದು ಜೀನ್ಸ್ಗೆ ಟಾಪ್, ಇದನ್ನು ಕ್ಯಾರಿ ಮಾಡ್ತಿದ್ದೀನಿ. ಸೊ ಲಾಸ್ಟಾಗಿ ರಿಟರ್ನ್ ಬರೋದಕ್ಕೆ ಇಲ್ಲ ಜೀನ್ಸ್ ಆದ್ರೂ ಯೂಸ್ ಮಾಡು, ಇಲ್ಲ ಇದಾದರೂ ಯೂಸ್ ಮಾಡು ಅಂತ ಹೇಳಿದ್ದಾನೆ. ಇದನ್ನು ಅಷ್ಟೇ ಒಂದು ಸ್ಲಿಪ್ ಇರೋವಂಥದ್ದು ಅಷ್ಟೇ ಇದನ್ನು. ಆ್ಯಂಡ್ ಇದು ಲಾಂಗ್ ಡ್ರೆಸ್, ಫುಲ್ ಲಾಂಗ್ ಬರುತ್ತೆ. ಇದಕ್ಕೂ ಹೀಲ್ಸ್ ಹಾಕೋಬೇಕಾಗುತ್ತೆ. ನಾನು ಫುಲ್ ಮುಳುಗೋಗ್ತೀನಿ ಇದರಲ್ಲಿ. ಈ ಥರ ಇರುತ್ತೆ. ಸೊ ಇದಕ್ಕೆ ಈ ಬೆಲ್ಟ್ ಕ್ಯಾರಿ ಮಾಡ್ತಿದ್ದೀನಿ. ಸೊ ಇದಕ್ಕೆ ಬೆಲ್ಟ್ ಈ ಥರ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಈ ಡ್ರೆಸ್ಸಿಗೆ ಬೆಲ್ಟ್ ಬಂದಿಲ್ಲ, ಬಟ್ ನಾನು ಎಕ್ಸ್ಟ್ರಾ ಬೆಲ್ಟ್ ತೊಗೊಂಡಿರೋಂಥದ್ದು. ಇದು ಚೆನ್ನಾಗಿ ಲುಕ್ ಬರುತ್ತೆ ಡ್ರೆಸ್ಸಿಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಿಸಿಲು
ಸೊ ಇವಾಗ ಹೆಂಗಿದ್ರು ಬಿಸಿಲು ಆ್ಯಂಡ್ ನಾನು ಎತ್ಕೊಂಡಿರೋ ಡ್ರೆಸ್ಸಸ್ ಎಲ್ಲನೂ ಸ್ಲೀವ್ಲೆಸ್ ಇರುವಂಥದ್ದು, ಯಾವುದು ಇಲ್ಲಿಂದ ಹೋಗ್ಬೇಕಾದ್ರೆ ಮಾತ್ರನೇ ಸ್ಲೀವ್ ಇರುವಂಥದ್ದು, ಇನ್ನು ಮಿಕ್ಕಿದ್ದೆಲ್ಲ ಬರೀ ಸ್ಲಿಪ್ಸ್ ಬಂದಿರುವಂಥದ್ದು ಅಷ್ಟೇ. ಸೊ ಅದಕ್ಕೆ ಒಂದು ಸ್ಕಾರ್ಫ್ ಸ್ಟೋಲ್ ಒಂದು ಕ್ಯಾರಿ ಮಾಡ್ತೀನಿ ಆ್ಯಂಡ್ ಒಂದು ಸ್ಕಾರ್ಫ್ ಸಹ ಯಾವ ಥರ ಬೇಕಾದರೂ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಬಿಸಿಲಿರೋ ಕಾರಣಕ್ಕೆ ಲೈಕ್ ಶೋಲ್ಡರ್ಸ್ ಎಲ್ಲ ಟ್ಯಾನ್ ಆಗಿಬಿಡುತ್ತೆ, ಅದಕ್ಕೇ ಲೈಕ್ ಹೆಂಗೆ ಬೇಕಾದ್ರೂ ಕವರ್ ಮಾಡ್ಕೊಳ್ಳೋದಕ್ಕೆ ಇರಲಿ ಅನ್ನೋದಕ್ಕೆ ಇದನ್ನು ಕ್ಯಾರಿ ಮಾಡ್ತಿದ್ದೀನಿ. ಆ್ಯಂಡ್ ಸ್ನಾನ ಮಾಡಿದ್ಮೇಲೆ ಮಸ್ಟ್ ಆ್ಯಂಡ್ ಶುಡಾಗಿ ಏರ್ ಡ್ರೈ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ, ಅದಕ್ಕೆ ನಾನು ಇದನ್ನು ತೊಗೋತಾ ಇದ್ದೀನಿ. ಆಲ್ರೆಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ತೋರಿಸಿದ್ದೀನಿ ಈ ಪ್ರಾಡಕ್ಟ್ ಬಗ್ಗೆ, ಇದ್ರ ಯೂಸಸ್ ಬಗ್ಗೆ ಎಲ್ಲನೂ. ಇದನ್ನ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ತಲೆಗೆ ಹಾಕೋಬಿಟ್ರೆ ನಾವು ರೆಡಿ ಆಗೋಷ್ಟರಲ್ಲಿ 90% ಆಗೋಷ್ಟು ಕೂದಲು ಒಣ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಇದು ಮಸ್ಟ್ ಆ್ಯಂಡ್ ಶುಡಾಗಿ ಕ್ಯಾರಿ ಮಾಡ್ತಿದ್ದೀನಿ ನಾನು. ಆ್ಯಂಡ್ ಇರಲಿ ಏನಕ್ಕಾದರೂ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಒಂದು 2 ಕೇಪ್ರೀಸ್ ಸಹ ಕ್ಯಾರಿ ಮಾಡ್ತಿದ್ದೀನಿ, 3/4 ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಕ್ಯಾರಿ ಮಾಡ್ತಿದ್ದೀನಿ. ಲೈಕ್ ಶ್ರೀ ನನ್ನ ಹಸ್ಬೆಂಡ್ ಪ್ಲ್ಯಾನ್ ಪ್ರಕಾರ 4 days 3 nights ಅನ್ನೋ ಥರ ಇದೆ, ಅದಕ್ಕೆ ಇಷ್ಟು ಡ್ರೆಸ್ಸಸ್ ಕ್ಯಾರಿ ಮಾಡ್ತಿದ್ದೀನಿ. ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ಥರ ಹೋಗ್ತಿರೋದು ಟ್ರಿಪ್ಗೆ ಅಂತ ಹೇಳ್ಬಿಟ್ಟು. ಇನ್ನು ನಾವೆಲ್ಲೂ ಹೋಗಿಲ್ಲ ಟ್ರಿಪ್ಗೆ, ಬರೀ ಮದುವೆ ಆದಾಗ ಮಾತ್ರ ನಾವು ಧರ್ಮಸ್ಥಳಕ್ಕೆ ಹೋಗೋ ರೂಢಿ ಇದೆ. ಮದುವೆ ಆಗಿದ ತಕ್ಷಣ ಗಂಡು ಹೆಣ್ಣು ಹೋಗಬೇಕು ಧರ್ಮಸ್ಥಳಕ್ಕೆ ಅಂತ, ಅವಾಗ ಇಡೀ ಫ್ಯಾಮಿಲಿ ಒಂದು ಬಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಅದಾದಮೇಲೆ ಮೈಸೂರಿಗೆ ಹೋಗಿದ್ವಿ, ಅದೊಂದು 2 days ಅಷ್ಟೇ. ಅದಾದಮೇಲೆ ಇವಾಗೇ ಅನಿಸುತ್ತೆ ಲೈಕ್ ಈ ಥರ ಟ್ರಿಪ್ ಹೋಗ್ತಾ ಇರೋದು ನಾವು, ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಡ್ರೆಸ್ಸಸ್ಗೆಲ್ಲ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಗೋಲ್ಡ್ ಕ್ಯಾರಿನೇ ಮಾಡಬಾರ್ದು ಅಂತ ಹೇಳಿದ್ದಾನೆ, ಬಿಕಾಸ್ ಬೇರೆ ಕಡೆ ಹೋಗೋದು ಸೇಫ್ಟಿ ಅಲ್ಲ ಅನ್ನೋದಕ್ಕೆ. ಸೊ ಅದಕ್ಕೆ ಯಾವುದು 1% ಸಹ ಕ್ಯಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ, ಜಸ್ಟ್ ಮಂಗಲಸೂತ್ರ ಒಂದು ಬಿಟ್ಟು. ಸೊ ಅದಕ್ಕೆ ಇನ್ನು ಡ್ರೆಸ್ ಲೈಕ್ ಆರ್ಟಿಫಿಷಿಯಲ್ ಜ್ಯುವೆಲ್ಸೇ ಎತ್ಕೊಂಡಿದ್ದೀನಿ, ಫ್ಯಾನ್ಸಿ ಆಗಿರುವಂಥದ್ದು. ಪೀಚ್ ಕಲರ್ ಲಾಂಗ್ ಡ್ರೆಸ್ಗೆ ಲೈಕ್ ಇದನ್ನು ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಲೈಕ್ ಇದು ಯಾವುದಾದ್ರೂ ಒಂದು ಲಾಂಗ್ ಡ್ರೆಸ್ಸಸ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಲೆಂತಿ ಆಗಿರೋದೇ ಯೂಸ್ ಮಾಡಿ, ಒಂಥರ ಲಾಂಗ್ ಡ್ರೆಸ್ಸಸ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಲೈಕ್ ಇಲ್ಲಿಂದ ಹೋಗೋ ಡ್ರೆಸ್ಗೆ ನಾನು ಇದು ವೇರ್ ಮಾಡ್ತೀನಿ. ಇನ್ನೊಂದು ಶಾರ್ಟ್ ಡ್ರೆಸ್ ತೋರಿಸಿದ್ನಲ್ಲ ಅಗ್ಡೆಗೆ ಪ್ರೆಸೆಂಟ್ ಮಾಡಿರೋದು ಅಂತ, ಸೊ ಅದಕ್ಕೆ ಇದನ್ನು ವೇರ್ ಮಾಡಬೇಕು ಅಂತ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಜೀನ್ಸ್ ವೇರ್ ಮಾಡೋದ್ರಿಂದ ಜಸ್ಟ್ ಒಂದು ಸ್ಟೋನ್ ಇರುವಂಥ ಸ್ಟಡ್ ಮಾತ್ರ ಕ್ಯಾರಿ ಮಾಡಿದ್ದೀನಿ. ಸೊ ಎಷ್ಟು ಸೆಟ್ಸು 1 2 3 4 5 ಒಂದು 5 ಸೆಟ್ಸ್ ಆಗೋಷ್ಟು ಇಯರಿಂಗ್ಸ್ ಕ್ಯಾರಿ ಮಾಡಿದ್ದೀನಿ. ಸೊ ವಾಚ್ ಹೆಂಗಿದ್ರು ಕೈಗೆ ಹಾಕೋತೀನಿ. ಸೊ ಬ್ಯಾಂಗಲ್ಸ್ ಎಲ್ಲ ಏನೂ ಬೇಡ ಅನ್ಕೋತೀನಿ, ಹೆಂಗಿದ್ರು ಇದು ವೆಸ್ಟರ್ನ್ ಔಟ್ಫಿಟ್ ಆಗಿರೋದ್ರಿಂದ ಅಷ್ಟೊಂದೇನು ಮಸ್ಟ್ ಆ್ಯಂಡ್ ಶುಡ್ ಅಂತ ಅನ್ಸಲ್ಲ ಅನ್ಕೋತೀನಿ. ಕತ್ತಗಾಗಿರ್ಬೋದು, ಇದಕ್ಕಾಗಿರೋ ಒಂದು ಬಿಗ್ ಇಯರಿಂಗ್ಸ್ ಇದ್ದರೆ ಸಾಕು ಅಂತ ಅನ್ಕೋತೀನಿ. ಸೊ ಅಷ್ಟೇ. ಇದೊಂದು ಬಾಕ್ಸು, ಇದು ಏನಕ್ಕೋ ಬಂದಿದ್ದು ಬಾಕ್ಸ್ ನಂಗೆ ನೆನಪಿಲ್ಲ, ಯಾವುದೋ ಒಂದು ನಾನು ಮಾಡ್ಕೊಂಡಿದ್ದೆ, ಇದ್ರೊಳಗಡೆ ಎಲ್ಲ ಜ್ಯುವೆಲ್ಸ್ ಹಾಕ್ಕೊಂಡಿದ್ದೆ, ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲನೂ. ಸೊ ಅದಕ್ಕೆ ಇದನ್ನೇ ಕ್ಯಾರಿ ಮಾಡೋಣ, ಸೊ ಸೇಫ್ಟಿಯಾಗಿ ಕ್ಯಾರಿ ಮಾಡ್ಬೋದು, ಪ್ಯಾಕಿಂಗಲ್ಲೂ ಹಾಳಾಗಲ್ಲ ಅಂತೇಳ್ಬಿಟ್ಟು ಈ ಬಾಕ್ಸ್ ಕ್ಯಾರಿ ಮಾಡ್ತೀನಿ. ಚೆನ್ನಾಗಿರುತ್ತೆ, ಇದು ಮ್ಯಾಗ್ನೆಟ್ ಲಾಕ್. ಸೊ ಇದರಲ್ಲೆಲ್ಲ ಎತ್ಕೊಂಡು ಕ್ಯಾರಿ ಮಾಡ್ತಿದ್ದೀನಿ. ಸೊ ಇದಿಷ್ಟು ನಾನು ತೊಗೋತಾ ಇರೋ ಡ್ರೆಸ್ಸಸ್ಸು. ಸೊ ಇವನ್ನೆಲ್ಲ ಅಯನ್ ಮಾಡ್ತೀನಿ. ಅಯನ್ ಮಾಡಿದ್ಮೇಲೆ ಪ್ಯಾಕ್ ಮಾಡಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಯಾವ ಥರ ಎಲ್ಲ ಟ್ರಿಪ್ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.